ನಮಸ್ಕಾರ ವೀಕ್ಷಕರೇ, ವಾಯ್ಸ್ ಆಫ್ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನಂತ ನೋಡೋಣ. ಫ್ರೆಂಡ್ಸ್, ನಮ್ಮ ಮಿಡಲ್ ಕ್ಲಾಸ್ ಜನರಿಗೆ ಪ್ರತಿಯೊಬ್ಬರಿಗೂ ಸಹ ಅವ್ರದೇ ಆದಂಥ ಕೆಲವೊಂದು ದೊಡ್ಡ ದೊಡ್ಡ ಆಸೆಗಳು ಇದ್ದೇ ಇರುತ್ತೆ. ಅದರಲ್ಲಿ ಕೆಲವರಿಗೆ ದೊಡ್ಡ ದೊಡ್ಡ ಶಿಪ್ಗಳಲ್ಲಿ ಓಡಾಡಬೇಕು ಅಥವಾ ಸುತ್ತಾಡಬೇಕು ಅನ್ನೋ ಆಸೆ ಇರುತ್ತೆ. ಈ ನಮ್ಮ ಪ್ರಪಂಚದಲ್ಲಿ ತುಂಬಾ ದೊಡ್ಡ ದೊಡ್ಡ ಶಿಪ್ಗಳು ಇವೆ. ಅದರಲ್ಲಿ ಒಂದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಅದೇ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ಟೈಟಾನಿಕ್ ಶಿಪ್. ಅತಿ ದೊಡ್ಡದಾದ ಮತ್ತು ಏನೇ ಪ್ರಾಬ್ಲಮ್ ಬಂದರೂ ಮುಳುಗದೇ ಇರೋ ಶಿಪ್ ಇದಾಗಿತ್ತು. ಅದೇನು ಮುಳುಗೋಯ್ತಲ್ಲ, ತುಂಬ ಜನ ಸತ್ತೋದ್ರಲ್ಲ ಅಂತಂದರೆ, ಈ ಶಿಪ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಲ್ಲರಿಗೂ ಇದೇ ಮಾತನ್ನು ಹೇಳಿರ್ತಾರೆ. ಆದರೆ ಯಾರಿಗೊತ್ತು ಇದೇ ಈ ಒಂದು ಟೈಟಾನಿಕ್ ಶಿಪ್ನ ಲಾಸ್ಟ್ ಟ್ರಿಪ್ ಆಗುತ್ತೆ ಅಂತ. ಟೈಟಾನಿಕ್ ಶಿಪ್ ಹೇಗೆ ಮುಳುಗೋಯ್ತು ಅಥವಾ ಯಾಕೆ ಮುಳುಗೋಯ್ತು ಅಂತ ಕೇಳಿದ್ರೆ ಹಲವಾರು ರೀತಿಯಾದ ಕಾರಣಗಳು ಬರುತ್ತೆ. ಕೆಲವರಂತಾರೆ ಇಬ್ಬರು ಲವರ್ಸ್ ಎದ್ದು ಬಿದ್ದು ಅದನ್ನು ಮುಳುಗಿಸಿದ್ರಂತ. ಆದರೆ ನಿಜ ಅದಲ್ಲ. ಸೀದಾ ಹೋಗಿ ಐಸ್ಬರ್ಗ್ಗೆ ಡಿಕ್ಕಿ ಹೊಡೆದಿದ್ದರಿಂದ ಟೈಟಾನಿಕ್ ಶಿಪ್ ಅನ್ನೋದು ಮುಳುಗೋಯ್ತು. ಯಾಕೆ ಟೈಟಾನಿಕ್ ಶಿಪ್ ಹೋಗಿ ಐಸ್ಬರ್ಗ್ಗೆ ಅಥವಾ ಮಂಜುಗಡ್ಡೆಗೆ ಹೋಗಿ ಡಿಕ್ಕಿ ಹೊಡಿತು ಅಂದರೆ, ಆ ರೀಸನ್ ಫ್ರೆಡ್ರಿಕ್ ಪ್ಲೀಟ್ ಅನ್ನೋ ಈ ವ್ಯಕ್ತಿ. ಅದೇನು ಪ್ಲೀಟ್ ಏನಾದರೂ ಐಸ್ಬರ್ಗ್ನ ತಗೊಬಂದಲ್ಲ ಅಡ್ಡ ಇಟ್ನ ಅಂದರೆ ಅಲ್ಲ. ಆವತ್ತಿನ ದಿನದಲ್ಲಿ ಪ್ಲೀಟ್ನ ಕೆಲಸ ಏನಾಗಿತ್ತಂದರೆ, ಒಂದು ಶಿಪ್ನ ಮುಂದೆ ನಿಂತು ಮುಂದೆ ಏನಾದರೂ ಬರುತ್ತಾ ಶಿಪ್ಗೆ ಅಡ್ಡವಾಗಿ ಅನ್ನೋದನ್ನ ನೋಡಿ ಕ್ಯಾಪ್ಟನ್ಗೆ ತಿಳಿಸ್ಕೊಳ್ಳೋದು ಪ್ಲೀಟ್ನ ಕೆಲಸ ಆಗಿರುತ್ತೆ. ಅವತ್ತು ಸಹ ಹೇಳ್ತಾನೆ, ಆದರೆ ಯಾವಾಗ ಹೇಳ್ತಾನೆ ಅಂದರೆ ಆಲ್ರೆಡಿ ಡಿಕ್ಕಿ ಹೊಡೆದ ಮೇಲೆ ಹೇಳ್ತಾನೆ. ಯಾಕೆ ಪ್ಲೀಟ್ ಈ ಒಂದು ಇನ್ಫಾರ್ಮೇಷನ್ನ ಲೇಟಾಗಿ ಹೇಳ್ತಾನೆ ಅಂದರೆ, ಅದರ ಹಿಂದೆ ಒಂದು ನೆಪೋಟಿಸಮ್ಗೆ ಸಂಬಂಧಪಟ್ಟ ಕಥೆನೇ ಇದೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಮಾಮೂಲಿಯಾಗಿ ಶಿಪ್ ರನ್ ಮಾಡೋಕ್ಕೆ ತುಂಬ ಜನ ಇರ್ತಾರೆ. ಶಿಪ್ಗೆ ಮೇಯ್ನಾಗಿ ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಅವನ ಕೆಳಗಡೆ ಒಂದು ಫ್ಯಾಕಲ್ಟಿನೂ ಸಹ ಇರುತ್ತೆ. ಆ ಫ್ಯಾಕಲ್ಟಿ ತುಂಬ ದೊಡ್ಡದಾಗಿರುತ್ತೆ. ಹೀಗಿರುವಾಗ ಹೆನ್ ಅನ್ನೋ ಒಬ್ಬ ವ್ಯಕ್ತಿ ಇದ್ದ. ಅವನು ತುಂಬಾ ಟ್ಯಾಲೆಂಟೆಡ್ ಆ್ಯಂಡ್ ಶಿಪ್ನ ಚೆನ್ನಾಗಿ ಓಡಿಸೋದ್ರಲ್ಲಿ ನಿಪುಣನು ಸಹ ಆಗಿದ್ದ. ಎಲ್ಲರೂ ಸೇರಿ ಈ ಸಲ ಟೈಟಾನಿಕ್ ಶಿಪ್ನ ರನ್ ಮಾಡೋಕ್ಕೆ ಈ ಒಂದು ಹೆನ್ಗೆ ಒಂದು ಚಾನ್ಸ್ ಕೊಡೋಣ ಅಂತ ಅಂದ್ಕೊತಾರೆ. ಆದರೆ ಕ್ಯಾಪ್ಟನ್ ಕೈಗಳ ಕೆಲಸ ಮಾಡೋದಕ್ಕೆ ಹೆನ್ಗೆ ಎಕ್ಸ್ಪೀರಿಯನ್ಸ್ ಇತ್ತು, ಆದರೆ ಹೈ ಲೆವೆಲ್ ರ್ಯಾಂಕಿಂಗ್ ಅನ್ನೋದು ಇರಲಿಲ್ಲ, ಅಂದರೆ ಇನ್ನೂ ಬಂದಿರಲಿಲ್ಲ. ಈಗ ಹೆನ್ ಹೈ ಪೋಸ್ಟ್ಗೆ ಹೋಗಬೇಕು ಅಂದರೆ ಮೇಲೆ ಆಲ್ರೆಡಿ ಹೈ ಪೋಸ್ಟಲ್ಲಿ ಅಥವಾ ಒಳ್ಳೆ ರ್ಯಾಂಕಿಂಗ್ ಇರೋವಂಥ ಕೆಲವರನ್ನ ಬೇಕಂತಲೇ ರ್ಯಾಂಕಿಂಗ್ ಕಡಿಮೆ ಮಾಡಬೇಕಾಗಿ ಬರುತ್ತೆ. ಅವರು ಅಂದ್ಕೊಂಡಾಗೆ ಕಡಿಮೆನೂ ಸಹ ಮಾಡ್ತಾರೆ ಕೆಲವೊಬ್ಬರ ರ್ಯಾಂಕಿಂಗ್ನ. ಇಷ್ಟೆಲ್ಲ ಮಾಡೋದಕ್ಕೆ ಹೆಣ್ಣೇನಾದರೂ ದೊಡ್ಡ ರಾಜಕೀಯ ಮಗನೇನಾದರೂ ಆಗಿದ್ನ ಅಂದರೆ ಅದು ನನಗೆ ಗೊತ್ತಿಲ್ಲ. ಇದರಿಂದ ಅಲ್ಲಿರೋರಿಗೆಲ್ಲ ಕೋಪ ಬಂದರೂ ಸಹ ತುಂಬ ಜನ ಸೈಲೆಂಟ್ ಆಗಿರ್ತಾರೆ. ಆದರೆ ಡೇವಿಡ್ ಬ್ಲೈರ್ ಅನ್ನೋ ಒಬ್ಬ ವ್ಯಕ್ತಿ ಮಾತ್ರ, ನಾನು ಇಷ್ಟು ಕಷ್ಟಪಟ್ಟು ರ್ಯಾಂಕಿಂಗ್ನ ಸಂಪಾದನೆ ಮಾಡಿದ್ದು ಈ ನೆಪೋಟಿಸಮ್ ಕೈ ಕೆಳಗಡೆ ಬಲಿಯಾಗೋಕ್ಕೆ ಅಲ್ಲ ಅಂತ ಶಿಪ್ನ ಬಿಟ್ಟು ಹೋಗ್ತಾನೆ. ಡೇವಿಡ್ ಶಿಪ್ ಬಿಟ್ಟು ಹೋಗ್ಬೇಕಾದ್ರೆ ಶಿಪ್ನ ಟ್ರೆಜರ್ ಕೀನು ಸಹ ತಗೊಂಡೋಗ್ತಾನೆ. ಈ ಟ್ರೆಜರಲ್ಲಿ ಏನಾದರೂ ಬಂಗಾರ ಇತ್ತ ಅಂದರೆ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರೋವಂಥ ಬೈನಾಕುಲಸ್ ಇತ್ತು. ಈ ಬೈನಾಕುಲಸ್ ಅನ್ನು ದೂರದಲ್ಲಿ ಏನಾದರೂ ಬೆಟ್ಟ ಗುಡ್ಡಗಳು ಐಸ್ಬರ್ಗ್ಗಳು ಏನಾದರೂ ಬರುತ್ತಾ ಅಂತ ನೋಡೋದಕ್ಕೆ ಯೂಸ್ ಮಾಡ್ತಾರೆ. ಡೇವಿಡ್ ಅದನ್ನು ಮರ್ತೋಗಿ ಬೈನಾಕುಲಸ್ನ ಕೀ ತಗೊಂಡು ಹೊಟ್ಟೋಗಿರೋದ್ರಿಂದ ಪ್ಲೀಟ್ ನೋಡೋಕೆ ಏನು ಇಲ್ಲದೆ ಬರೀ ಕಣ್ಣಲ್ಲಿ ಹಣೆ ಮೇಲೆ ಕೈ ಇಟ್ಕೊಂಡು ದೂರದಲ್ಲಿ ಏನಾದರೂ ಬರುತ್ತಾ ಅಂತ ನೋಡ್ತಾ ಇರ್ತಾನೆ. ಅಷ್ಟೊತ್ತಿಗಾಗಲೇ ನಡಿಬೇಕಾಗಿರೋದು ಆಲ್ರೆಡಿ ನಡೆದೋಗಿರುತ್ತೆ. ಅದೃಷ್ಟವಶಾತ್ ಪ್ಲೀಟು ಸಹ ಆ ಶಿಪ್ನಿಂದ ಬದುಕ್ತಾನೆ. ಕೆಲವು ದಿನಗಳ ನಂತರ ಪ್ಲೀಟ್ನ ಕೋರ್ಟಲ್ಲಿ ವಿಚಾರಿಸಿದ್ರೆ ಅಂದರೆ ಕ್ವಶನ್ ಮಾಡಿದ್ರೆ ಹೀಗೆ ಹೇಳ್ತಾನೆ, ಆವತ್ತಿನ ದಿವಸ ಡೇವಿಡ್ ನನಗೆ ಬೈನಾಕುಲಸ್ನ ಕೀ ಕೊಟ್ಟಿರಲಿಲ್ಲ ಅಂತ. ಫ್ರೆಂಡ್ಸ್, ನಂತರದ ದಿನಗಳಲ್ಲಿ ಆ ಕೀನ ಒಂದು ಆಕ್ಷನ್ನಲ್ಲಿ ಇಟ್ಟರೆ 2 ಕೋಟಿಗೆ ಸೇಲ್ ಆಗುತ್ತೆ. ನಿಜ ಹೇಳಬೇಕಂದ್ರೆ ಇದನ್ನು ರಿಯಲ್ ಪ್ರೈಸ್ ಕೊಟ್ಟು ತಗೋಬೇಕಾದಂಥ ಟೈಮಲ್ಲಿ 50 ಪೈಸೆ ಕೂಡ ಬೆಲೆ ಬಾಳಿರುತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಆಕ್ಷನಲ್ಲಿ ಮಾತ್ರ 2 ಕೋಟಿಗೆ ಬೆಲೆ ಬಾಳುತ್ತೆ. ಇದು ಹೇಗೆ ನೋಡ್ರಿ. ಇದಾಗಿದೆ ಫ್ರೆಂಡ್ಸ್ ಇವತ್ತಿನ ಫ್ಯಾಕ್ಟ್ಸ್. ಮುಂದಿನ ಒನ್ ಮೋರ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಆ್ಯಂಡ್ ಕಾಮೆಂಟ್ ಮೀ.